ಚಾಮರಾಜಪೇಟೆ ಮತ್ತು ಶಿವಾಜಿನಗರದಲ್ಲಿ ಹಿಂದೂಗಳು ಯಾಕೆ ಗೆಲ್ತಾ ಇಲ್ಲ? ಈ ಎರಡು ಕ್ಷೇತ್ರಗಳಲ್ಲಿ ಹಿಂದೂಗಳನ್ನ ಗೆಲ್ತಿ ಅಂತ ನಾನು ಅವ್ರಿಗೆ ಚಾಲೆಂಜ್ ಆಗ್ಲಿಕ್ಕೆ ಅಂತ ಬಯಸ್ತೀನಿ. ಆದ್ರೆ ಅವ್ರಿಗೆ ನಿಲ್ಸೋ ಧೈರ್ಯ ಇಲ್ಲ. ಯಾಕಂದ್ರೆ ಅಲ್ಲೊಬ್ಬ ಹಿಂದೂವನ್ನು ನಿಲ್ಸಿ ಯಾವ ಪಕ್ಷ ಕೂಡ ಗೆಲ್ಲಿಸ್ಕೊಳಕ್ ಆಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಎಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೋ ಅಲ್ಲಿ ಅರಾಷ್ಟ್ರೀಯತೆ ಭಾವನೆ ಪ್ರಬಲ ಆಗ್ಲಿಕ್ಕೆ ಆರಂಭ ಆಗುತ್ತೆ. ಎಲ್ಲರೂ ಯೋಚಿಸಬೇಕಾದಂತಹ ವಿಚಾರ. ಚಾಮರಾಜಪೇಟೆ ಮತ್ತು ಶಿವಾಜಿನಗರದಲ್ಲಿ ಹಿಂದೂಗಳು ಯಾಕೆ ಗೆಲ್ತಾ ಇಲ್ಲ? ಇದನ್ನು ಹೇಳ್ದಂಥವ್ರು ಯಾರು ಗೊತ್ತಾ? ಭಾರತೀಯ ಜನತಾ ಪಕ್ಷ ಮತ್ತು RSSನ ಮೂಲದ BL ಸಂತೋಷ್ ಅವರು. ಯಾವತ್ತು ಹೇಳಿದ್ರು ಗೊತ್ತಾ? ಆಗಸ್ಟ್ 14ನೇ ತಾರೀಕು ಸಂಜೆ ಬನ್ನಪ್ಪ ಪಾರ್ಕ್, ಬೆಂಗಳೂರಿನ ಬನ್ನಪ್ಪ ಪಾರ್ಕಲ್ಲಿ ಸ್ವಾತಂತ್ರ್ಯೋತ್ಸವದ ಹಿಂದಿನ ದಿನ ಅಖಂಡ ಭಾರತದ ಸಂಕಲ್ಪ ದಿನದಂದು ಭಾಷಣದಲ್ಲಿ ಹೇಳ್ತಾರೆ. ಇದಕ್ಕೆ ಹೊಣೆ ಯಾರು? ಚಾಮರಾಜಪೇಟೆ ಶಿವಾಜಿನಗರದಲ್ಲಿ ಹಿಂದೂಗಳು ಗೆಲ್ಲಕ್ಕಾಗ್ತಾ ಇಲ್ಲ, ಮುಸಲ್ಮಾನರೇ ಗೆಲ್ತಾ ಇದ್ದಾರೆ. ಇದಕ್ಕೆ ಹೊಣೆಗಾರರು ಯಾರು? BL ಸಂತೋಷ್ ಅವರು ಹೇಳ್ಬೇಕಲ್ಲ. ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರ ಹುಟ್ಟಿಕೊಂಡಿದ್ದೇವೆ ಅಂತ ಹೇಳುವಂಥ RSS ಹೇಳಬೇಕಲ್ಲ. ಹಿಂದೂಗಳ ಸಂಘಟನೆಗೋಸ್ಕರ ಇದ್ದೇವೆ ಅಂತ ಹೇಳುವಂತಹ ಹಿಂದೂ ಸಂಘಟನೆಗಳು ಹೇಳಬೇಕಲ್ಲ. ಇದರ ಹೊಣೆ ಯಾರು? ಅವರೇ ಹೇಳಬೇಕು. ಇದರ ಹೊಣೆ ಹಿಂದೂ ಸಂಘಟನೆಗಳದ್ದೇ. ಚಾಮರಾಜಪೇಟೆ ಮತ್ತು ಶಿವಾಜಿನಗರದಲ್ಲಿ ಹಿಂದೂಗಳು ಗೆಲ್ತಾ ಇದ್ರು. ಶಿವಾಜಿನಗರದಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ನಿರಂತರವಾಗಿ ಗೆಲ್ತಾ ಇದ್ರು. ಚಾಮರಾಜಪೇಟೆನಲ್ಲೂ ಸಹ ಬಹಳಷ್ಟು ಹಿಂದೂಗಳು, ಪ್ರಮೀಳಾ ನೇಸರ್ಗಿ ಅವರು ಸಹ ಗೆದ್ದಿದ್ರು. ಇಂತಹ ವಿಚಾರ ಈಗ ಬದಲಾವಣೆ ಆಗಿದೆ ಅಂತಂದರೆ ಹಿಂದೂಗಳ ಅಪಾಯದಲ್ಲಿದ್ದಾರೆ, ಹಿಂದೂಗಳ ಐಕ್ಯತೆಗೆ ಹುಟ್ಟಿಕೊಂಡಂತಹ ಸಂಘಟನೆ ಅಂತ ಹೇಳ್ಕೊಂಡು ಬರ್ತಾ ಇದ್ದೀರಲ್ಲ. ಯಾಕೆ ಅಲ್ಲಿ ಹಿಂದೂಗಳನ್ನು ಒಗ್ಗಟ್ಟು ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ? ಚಾಮರಾಜಪೇಟೆನಲ್ಲಿ ಫುಲ್ಲು ಮುಸ್ಲಿಮ್ಸೇ ಇದ್ದಾರಾ? ಶಿವಾಜಿನಗರದಲ್ಲಿ ಪೂರ್ತಿ ಮುಸ್ಲಿಮ್ಸೇ ಇದ್ದಾರಾ? ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಯಾವ ಥರ ಗೆಲ್ತಿದ್ರು ಅಲ್ಲಿ? ಚಾಮರಾಜಪೇಟೆ ಹಿಂದೂಗಳು ಯಾವ ರೀತಿ ಗೆಲ್ತಾ ಇದ್ರು? ನಾವು ಮಾತಾಡಬೇಕು, ಭಾಷಣ ಮಾಡಬೇಕು, ಆ ವೇದಿಕೆ ಸಿಗುತ್ತೆ, ನಾವು ಮಾತಾಡಬೇಕು. ಹಿಂದೂಗಳನ್ನು ಓಟಿಗೋಸ್ಕರವಾಗಿ ನಾವು ಮುಸಲ್ಮಾನರನ್ನು ಬೈಬೇಕು ಅನ್ನೋದು ಬಿಟ್ಟರೆ, ಅವರನ್ನು ಟೀಕೆ ಮಾಡೋದು ಅನ್ನೋದು ಬಿಟ್ಟರೆ ನಾವು ಏನೂ ಮಾಡ್ತಾ ಇಲ್ಲ. ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇರುವುದು ಭಾರತೀಯ ಜನತಾ ಪಕ್ಷದ ವೋಟ್ ಬ್ಯಾಂಕಿಗೋಸ್ಕರ ಮಾತ್ರ. ಇದು ನಮಗೆ ಅರ್ಥ ಆಗ್ತಾ ಇಲ್ಲ. ನಾವು ಎಷ್ಟೊಂದು ಮುಗ್ಧರಿದ್ದೀವಿ ಹಿಂದೂಗಳಲ್ಲಿ ಅಂತಂದರೆ ಅವ್ರು ಹೇಳಿದ್ದೇ ಸತ್ಯ ಅಂತ ಚಪ್ಪಾಳೆ ತಟ್ತೀವಿ. ಚಾಮರಾಜಪೇಟೆಯಲ್ಲಿ ಹಿಂದೂಗಳಿದ್ದಾರೆ, ಶಿವಾಜಿನಗರದಲ್ಲಿ ಹಿಂದೂಗಳಿದ್ದಾರೆ. ಆ ಹಿಂದೂಗಳನ್ನು ಒಗ್ಗಟ್ಟು ಮಾಡಬೇಕಾಗಿರುವಂಥ ಕೆಲಸ ಯಾರದ್ದು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾವು ಹಿಂದೂಗಳನ್ನು ಒಗ್ಗಟ್ಟು ಮಾಡ್ತೀವಿ ಅಂತೇಳಿ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲದಿಂದ ಬಂದಂತಹ BL ಸಂತೋಷ್ ಅವರು ನಾನು BJP ಪಕ್ಷದ ಕಾರ್ಯಕರ್ತ ಅಂತ ಹೇಳ್ತಾರೆ. ಹಿಂದೂಗಳನ್ನು ಒಗ್ಗಟ್ಟು ಮಾಡುವಂತಹ ಕೆಲಸ ಇದ್ದಂಥದ್ದು, ಆ ಕರ್ತವ್ಯ ಇದ್ದಂಥದ್ದನ್ನು ಮರೆತು RSS ಏನು ಮಾಡ್ತು? ನಾವು ಮಾಡ್ತಾ ಇರುವಂತಹ ಕೆಲಸ ಏನು ಗೊತ್ತೇನೋ? ಹಿಂದೂಗಳನ್ನು ವಿಭಜನೆ ಮಾಡ್ತಾ ಇರುವಂಥದ್ದು. ಮುಸಲ್ಮಾನರು ಬಂದು ಹಿಂದೂಗಳನ್ನು ವಿಭಜನೆ ಮಾಡ್ತಾ ಇಲ್ಲ. ಮುಸಲ್ಮಾನರು ಅವರ ಧರ್ಮವನ್ನು ಬಲಿಷ್ಠವಾಗಿ ಕಟ್ಟುತ್ತಾ ಇದ್ದಾರೆ. ಅವರು ಒಗ್ಗಟ್ಟಾಗಿದ್ದಾರೆ. ನಾವು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡು, ಹಿಂದೂಗಳನ್ನೇ ಬೈಕೊಂಡು, ಹಿಂದೂಗಳ ರಾಜಕೀಯವನ್ನು ತೆಗೆದುಕೊಂಡು ಇಡೀ ಹಿಂದೂ ಧರ್ಮವನ್ನು ನಾವು ವಿಭಜನೆ ಮಾಡ್ತಾ ಇರುವಂಥದ್ದು ಹಿಂದೂಗಳೇ. ಅದು ರಾಜಕೀಯ ಪಕ್ಷದ ಮೂಲಗಳಿಂದ ಬಂದಂಥವರೇ. ಅದು ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ಸು ಅಂತ ಡಿವೈಡ್ ಮಾಡುವಂಥವರು. ಇದು ಮಾಡ್ತಾ ಇರುವುದು ಎಷ್ಟು ತಪ್ಪು ನಮಗೆ ಅರ್ಥ ಆಗ್ತಾ ಇಲ್ಲ. ಹಿಂದೂಗಳ ಸಂಖ್ಯೆ 32% ಇಳಿಸಿದಂತಹ ಖ್ಯಾತಿ ಭಾರತೀಯ ಜನತಾ ಪಕ್ಷಕ್ಕೆ ಸಲ್ಲುತ್ತಲ್ಲ, RSSಗೆ ಸಲ್ಲುತ್ತಲ್ಲ. ನಮ್ಮ ಉದ್ದೇಶ ಏನಾಗಿತ್ತು? 1925ರಲ್ಲಿ ನಾಗಪುರದಲ್ಲಿ ಪ್ರಾರಂಭವಾದಂತಹ RSSನ ಉದ್ದೇಶ ಏನಾಗಿತ್ತು? ಅಖಂಡ ಭಾರತದ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆ ಮಾತ್ರ ಆಗಿತ್ತು. ಇವತ್ತು RSS ಮಾಡಬೇಕಾಗಿರೋಂಥ ಕೆಲಸವನ್ನು ಮರೆತು ಬಿಡ್ತು. ಕಾಂಗ್ರೆಸ್ ಪಕ್ಷವನ್ನು, BJP ಪಕ್ಷವನ್ನು ಟಾರ್ಗೆಟ್ ಮಾಡಿಕೊಂಡು ಅದನ್ನು ನೀವು ಟೀಕೆ ಮಾಡೋ ಭರದಲ್ಲಿ ಹಿಂದೂಗಳನ್ನು ವಿಭಜನೆ ಮಾಡ್ತಾ ಇರುವಂಥದ್ದು ಎಷ್ಟು ಸರಿ? ಚಾಮರಾಜಪೇಟೆ ಮಾತ್ರ ಅಲ್ರಿ, ಶಿವಾಜಿನಗರ ಮಾತ್ರ ಅಲ್ಲ,
ಬಹಳಷ್ಟು ಕ್ಷೇತ್ರಗಳು ಕರ್ನಾಟಕದಲ್ಲಿ ಬಹಳಷ್ಟು ಕ್ಷೇತ್ರಗಳು ಹಿಂದೂಗಳೇ ಪ್ರಾಬಲ್ಯ ಇದ್ದರೂ ಸಹ ಅಲ್ಲಿ ಗೆಲ್ಲಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಹಿಂದೂಗಳಲ್ಲಿ ಒಗ್ಗಟ್ಟನ್ನು ಮೂಡಿಸುವುದರಲ್ಲಿ ಈ ಏನು ಹಿಂದೂಗಳ ಸಂಘಟನೆಗಳು ಅಂತ ಹೇಳ್ಕೊಂಡು ಬಂದಿರೋದು ವಿಫಲವಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಹಿಂದೂ ಧರ್ಮವನ್ನು ಸ್ವಂತಕ್ಕೆ ಬಳಸ್ಕೊಳ್ತಾ ಇರುವಂಥದ್ದು, ವೈಯಕ್ತಿಕವಾಗಿ ಬಳಸ್ಕೊಳ್ತಾ ಇರುವುದು, ಹಿಂದೂ ಧರ್ಮಕ್ಕೆ ಏನು ಅಪಚಾರ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ತಪ್ಪಲ್ವಾ? ಒಂದು ಸಾರಿ ಯೋಚನೆ ಮಾಡಿ ನೋಡಿ. ನಾನು ಬಿ ಎಲ್ ಸಂತೋಷ್ ಅವ್ರಿಗೂ ಅದನ್ನೇ ಮಾತು ಕೇಳ್ತೇನೆ. ಒಂದು ಸಾರಿ ಯೋಚನೆ ಮಾಡಿ ನೋಡಿ. ನೀವು 100% ಹಿಂದೂಗಳು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತೇಳಿ ಒಂದು ನಿರ್ಧಾರ ಮಾಡ್ಕೊಂಡ್ಬಿಡಿ. ಒಂದು ನಿರ್ಧಾರ ಮಾಡ್ಕೊಳ್ಳಿ. 100% ಹಿಂದೂಗಳು, ನಾವೆಲ್ಲ ಒಂದುಗಳು ಅಂತ ನಿರ್ಧಾರ ಮಾಡ್ಕೊಂಡು ಬೀದಿಗಿಳಿರಿ. ಆವತ್ತು ನೋಡಿ ಅದು ಕ್ರಾಂತಿ ಆಗುತ್ತೆ. ಇಲ್ಲಿ ನಾವು ನಮ್ಮ ಕೈಯಾರೆ ನಾವು ಹಿಂದೂ ಧರ್ಮವನ್ನು ನಾವೇ ವಿಭಜನೆ ಮಾಡ್ತಾ ಇದ್ದೀವಿ. ಇದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತಲ್ಲ, ಎಲ್ಲವೂ ಗೊತ್ತಿದೆ. ಹಿಂದೂ ಸಂಸ್ಕೃತಿಯನ್ನು, ಭಾರತೀಯ ಸಂಸ್ಕೃತಿಯನ್ನು ನಾವು ಹಿಂದೂಗಳೇ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ತಾ ಇದ್ದೇವೆ, ಎಲ್ಲವೂ ಗೊತ್ತಿದೆ. ಆದರೂ ಸಹ ಅಖಂಡ ಭಾರತದ ಸಂಕಲ್ಪ ದಿನದಂದು ಬಿ ಎಲ್ ಸಂತೋಷ್ ಅವರು ಮಾತನಾಡ್ತಾ ಇರುವಂಥದ್ದು ಮುಸಲ್ಮಾನರನ್ನು ಟೀಕೆ ಮಾಡ್ತಾರೆ. ಅಲ್ಲಿ ಬ್ಯಾನರ್ ಏನಿದೆ ಹೇಳಿ? ಅಖಂಡ ಭಾರತ ಅಂತಿದೆ. ಅಖಂಡ ಭಾರತದ ಬ್ಯಾನರ್ ಅಡಿನಲ್ಲಿ ಅಖಂಡ ಭಾರತದ ಒಳಗಡೆ ಪಾಕಿಸ್ತಾನವೂ ಬರುತ್ತೆ, ಬಾಂಗ್ಲಾದೇಶವೂ ಬರುತ್ತೆ, ಅಫ್ಘಾನಿಸ್ತಾನವೂ ಬರುತ್ತೆ, ಶ್ರೀಲಂಕಾನೂ ಬರುತ್ತೆ, ಮತ್ತೊಂದು ಬರುತ್ತೆ. ಅಖಂಡ ಭಾರತದ ಸಂಕಲ್ಪ ದಿನದ ಕೆಳಗಡೆಗೆ ನೀವು ಮುಸಲ್ಮಾನರನ್ನೇ ಬೈತಾ ಇದ್ದೀರಿ ಅಂತಂದರೆ, ಹಾಗಾದರೆ ಅಖಂಡ ಭಾರತದ ಬ್ಯಾನರ್ ಇರುವುದೇನಕ್ಕೆ? ಅಖಂಡ ಭಾರತ ಅಂದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಎಲ್ಲ ಒಂದೇ ತಾನೇ, ಎಲ್ಲರೂ ಒಂದೇ ತಾನೇ. ಯಾತಕ್ಕೆ ಈ ರೀತಿಯಾಗಿ ಗೊಂದಲಗಳನ್ನು ಮೂಡಿಸ್ಕೊಂಡು ದಾರಿ ತಪ್ಪಿಸುವಂತಹ ಕೆಲಸ ಯಾತಕ್ಕೆ ಮಾಡ್ತಾ ಇದ್ದೀರಿ? ಇದು ಒಬ್ಬ ಹಿಂದೂವಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮಗೆ. ಪ್ರತಿಯೊಬ್ಬ ಹಿಂದೂ ಯೋಚಿಸಬೇಕಾದಂತಹ ವಿಚಾರ. ಇಲ್ಲಿ ನಿಮಗೆ ಊಟಕ್ಕೆ ಉಪ್ಪಿನಕಾಯಿ ರೀತಿಯಲ್ಲಿರಬೇಕಾದಂತಹ ರಾಜಕೀಯವನ್ನು ಸಂಪೂರ್ಣ ಊಟದ ರೀತಿಯಲ್ಲೇ ಬಳಸ್ತಾ ಇದ್ದೀರಿ. ಹಿಂದೂ ಧರ್ಮವನ್ನು ರಾಜಕೀಯದ ಓಟಿಗೋಸ್ಕರ ಬಳಸ್ತಾ ಇದ್ದೀರಿ. ಪರಮ ಪವಿತ್ರವಾದಂತಹ ಹಿಂದೂ ಧರ್ಮವನ್ನು 100%ಇಂದ 32%ಗೆ ಇಳಿಸಿದ್ದೀರಿ. ಇದರ ಖ್ಯಾತಿ ನಿಮ್ಮದೇ ತಾನೇ. ಒಂದು ಸಾರಿ ಯೋಚನೆ ಮಾಡಿ. ನಿಷ್ಠಾವಂತ ಹಿಂದೂ ಕಾರ್ಯಕರ್ತರು, ನಿಷ್ಠಾವಂತ ಹಿಂದೂ ಧರ್ಮವನ್ನು ಬೆಳೆಸಬೇಕು ಅನ್ನೋರು ಒಂದು ಸಾರಿ ನೀವು ಯೋಚನೆ ಮಾಡಿ, ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ. ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪು ಕಾಣ್ತಾ ಇದೆಯಾ, ನಾನು ಹೇಳ್ತಾ ಇರುವಂಥ ವಿಚಾರಗಳಲ್ಲಿ ಏನಾದರೂ ಸೃಷ್ಟಿ ಇದೆಯಾ, ಕಲ್ಪನೆ ಇದೆಯಾ ಅಂತ. ಮುಸಲ್ಮಾನರನ್ನು ಟೀಕೆ ಮಾಡಿಕೊಂಡು ಚಾಮರಾಜಪೇಟೆ ಶಿವಾಜಿನಗರದಲ್ಲಿ ಗೆಲ್ತಾ ಇಲ್ಲ ಅಂತಂದರೆ ನೀವು ಸಂಘಟನೆ ಮಾಡೋದರಲ್ಲಿ ವಿಫಲರಾಗಿದ್ದೀರಿ. ಸಮಸ್ತ ಹಿಂದೂಗಳನ್ನು ಸಂಘಟನೆ ಮಾಡೋಕ್ಕೆ ವಿಫಲರಾಗಿದ್ದೀರಿ. ಸಮಸ್ತ ಹಿಂದೂಗಳು ನಿಮ್ಮನ್ನು ನಂಬೋದಕ್ಕೆ ತಯಾರಿಲ್ಲ, ನಿಮ್ಮನ್ನು ನಂಬೋಕ್ಕೆ ತಯಾರಿಲ್ಲ. ಯಾಕಂದರೆ ಬಡ ಹಿಂದೂಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡಲಿಲ್ಲ, ಬಡ ಹಿಂದೂಗಳು ಕಷ್ಟದಲ್ಲಿದ್ದಾಗ ಹೋಗಿ ಅವ್ರಿಗೆ ಕೇಳಲಿಲ್ಲ. ಯಾರೋ ಒಬ್ಬನಿಗೆ ಟಿಕೆಟ್ ಕೊಡ್ತಾರೆ, ಅವನಿಗೆ ಕೋಟಿಗಟ್ಟಲೆ ದುಡ್ಡು ತೊಗೊಂಬರ್ತಾನೆ, ಅವನು ದುಡ್ಡು ಸುರಿತಾನೆ, ಇವನು ಸುರಿತಾನೆ ಅಂತ, ಅವನು ಸುರಿತಾನೆ, ಅವನು ಸುರಿತಾನೆ ಅಂತ, ಇವರು ಸುರಿತಾನೆ. ಇಡೀ ರಾಜಕೀಯವನ್ನು ಕಲುಷಿತಗೊಳಿಸಿ ಅಂತಹ ಕಲುಷಿತ ವಾತಾವರಣದಲ್ಲಿ ಹಿಂದೂಗಳು ಗೆಲ್ತಾ ಇಲ್ಲ ಅಂತ ಹೇಳ್ತೀವಿ. ಕಟ್ಟಾ ಸುಬ್ರಹ್ಮಣ್ಯ ನಾಡಿ ಹೇಗೆ ಗೆದ್ದರು? ಚಾಮರಾಜಪೇಟೆಯಲ್ಲಿ ಹಿಂದೂಗಳು ಗೆದ್ದಿದ್ರಲ್ಲ, ಹೇಗೆ ಗೆದ್ದರು? ಒಂದು ಸಾರಿ ಯೋಚನೆ ಮಾಡಬೇಕಲ್ಲ, ಒಂದು ಸಾರಿ ಯೋಚನೆ ಮಾಡಬೇಕಲ್ಲ. ಮುಸಲ್ಮಾನರು ಬಲಿಷ್ಠ ಆಗ್ತಾ ಇದ್ದಾರೆ ಅಂತಂದರೆ ಅವರ ಆ ಧರ್ಮದ ಮೇಲೆ ಇರುವಂತಹ ಆ ಪ್ರೀತಿ, ಅಭಿಮಾನ, ಒಗ್ಗಟ್ಟು, ಆ ಶ್ರದ್ಧೆ, ಅವರ ಸಂಸ್ಕೃತಿ ಎಲ್ಲವೂ ಸಹ ಅವರು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ? ಹಿಂದೂಗಳೇನು ಮಾಡ್ತಾ ಇದ್ದೀವಿ? ನಗೆಪಾಟಲಿಗೆ ಈಡಾಗ್ತಾ ಇದ್ದೀವಿ. ಇದೇ ವಾಸ್ತವ ಸತ್ಯ. ಸ್ನೇಹಿತರೆ, ವೇದಿಕೆ ಸಿಕ್ತು, ಮೈಕ್ ಸಿಕ್ತು ಅಂತ ಮಾತಾಡೋದಲ್ಲ. ನಾನು ಬಿ ಎಲ್ ಸಂತೋಷ್ ಅವರನ್ನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯಮಾಡಿ ಹಿಂದೂ ಧರ್ಮವನ್ನು BJP ಪಕ್ಷದ ವೋಟ್ ಬ್ಯಾಂಕ್ ಆಗಿ ಇಟ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಡಿ. ನೀವು ಸ್ವಯಂ ಸೇವಕ ಸಂಘದಿಂದ ಬಂದಂಥವರು. ನಮ್ಮ ಐಕ್ಯತೆ ಮತ್ತು ಸಂಘಟನೆಗೋಸ್ಕರವಾಗಿ ಸಂಘ ಅಂತ ಬಂದಾಗ ಆ ಸಂಘದ ಐಕ್ಯತೆ ಮತ್ತು ಸಂಘಟನೆ ಅಂತ ಬಂದಾಗ ಅದರ ಧ್ಯೇಯವನ್ನು ನಾವು ಜನರಿಗೆ ತಲುಪಿಸೋದಕ್ಕೆ ಮುಂದಾಗಬೇಕೇ ಹೊರತು
ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡೋದು, ಮುಸಲ್ಮಾನರನ್ನು ಟೀಕೆ ಮಾಡೋದು, ಇದು ಎಷ್ಟು ಸರಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.